ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ, ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ, ಅವಧೂತರಲ್ಲಿ, ಸಾಧು ಸತ್ಪುರುಷರಲ್ಲಿ, ಶರಣರಲ್ಲಿ, ತಂದೆ ತಾಯಿಯ ಸ್ವರೂಪರಾದಂತಹ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ, ಇವತ್ತಿನ ದಿವಸ ಅವಧೂತರಲ್ಲಿ ಶ್ರೇಷ್ಠನಾದಂತಹ ನವಲಗುಂದದ ಶ್ರೀ ಅಜಾತ ನಾಗಲಿಂಗ ಮಹಾಸ್ವಾಮಿಗಳ ದಿವ್ಯ ಚರಿತಾಮೃತದ ಒಂದು ಅಂಶವನ್ನು, ಭಾಗವನ್ನು ನಾವಿವತ್ತು ನೋಡೋಣ. ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ತಂದ್ರೆ ಸಾಕ್ಷಾತ್ ಶ್ರೀ ಕಾಳಿಕಾದೇವಿಯ ಅಂಶ ಆಗಿದ್ದರವರು. ಜನ್ಮತಃ ಲೀಲೆಗಳನ್ನು ತೋರಿಸುತ್ತ, ಅದು ಕೂಡ ಎಂತಹ ಲೀಲೆಗಳು ತಂದ್ರೆ, ಆ ಲೀಲೆಗಳನ್ನು ನಾವು ಕೇಳಿದರೆ ಒಂದೊಂದು ಲೀಲೆಗಳು ಎಷ್ಟು ಘನಘೋರವಾದಂತಹ ಲೀಲೆಗಳು, ಭಯವನ್ನು ಹುಟ್ಟಿಸುವಂಥ ಲೀಲೆಗಳು. ಮತ್ತೊಂದಿಷ್ಟು ಲೀಲೆಗಳನ್ನು ನೋಡಿದರೆ ಹಾಸ್ಯಾಸ್ಪದವಾದಂತಹ ವಿನೋದದ ಲೀಲೆಗಳು. ಹೀಗೆ ವಿಚಿತ್ರವಾದ ಲೀಲೆಗಳನ್ನು ತೋರಿಸಿ ಜನರ ಮಧ್ಯದಲ್ಲಿಯೇ ಇದ್ದು ಜನರಿಂದ ಆ ಲೀಲೆಗಳನ್ನು ಅವರ ಕೈಯಿಂದನೇ ಮಾಡಿಸಿ ಅವರಿಗೆ ಸದ್ಗತಿಯನ್ನ ನೀಡಿದಂತಹ ಮಹಾಪುರುಷ, ನಾಡು ಕಂಡಂತಹ ಶ್ರೇಷ್ಠ ಅವಧೂತ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು. ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳ ಹಲವಾರು ಚರಿತೆಗಳನ್ನು ನಾನು ಹೇಳಬೇಕಾದ್ರೆ ಅವುಗಳನ್ನು ಮೊದಲು ಓದಿಕೊಂಡಾಗ ಎಷ್ಟು ವಿಚಿತ್ರ ಅನುಭವಗಳು ತಂದ್ರೆ, ಒಂದೊಂದು ಕಥೆ ಕೂಡ ಒಮ್ಮೊಮ್ಮೆ ನನಗೂ ಕೂಡ ಭಯವನ್ನು ಹುಟ್ಟಿಸ್ತಾವೆ. ಒಂದೊಂದು ಲೀಲೆಗಳು ಕೂಡ ನನಗೂ ಕೂಡ ಅವು ನಗೆಯನ್ನ ತರಿಸ್ತಾವೆ. ಅಂತಹ ಲೀಲೆಗಳು ಅವರು ಮಾಡ್ತಿದ್ರು. ಯಾಕಂತಂದ್ರೆ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಎಲ್ಲೋ ಒಂದು ಮಠದೊಳಗ ಕುಂತು ಎಲ್ಲ ಭಕ್ತರನ್ನ ತಮ್ಮ ಹತ್ತಿರ ಕರೆಸಿಕೊಳ್ಳುತ್ತಿಲ್ಲಾಗಿದ್ರು. ನಿಜ ಭಕ್ತ ಎಲ್ಲಿ ಅದಾನ ಅಂತ ಹೇಳಿ ಅವನ ಹತ್ತಿರ ಹೋಗಿ ಅವನ ಮನೆಯಲ್ಲೇ ಇದ್ದು ಒಮ್ಮೊಮ್ಮೆ ಅವನಿಗೆ ಅರಿವಾಗದಂತೆ ಅವನ ಭವರೋಗವನ್ನ ಕಳೆಯುವಂತ ಕೆಲಸ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಮಾಡ್ತಿದ್ರು. ಹೀಗಿದ್ದಾಗ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳ ಸಮಕಾಲೀನವರಾದಂತಹ ಗರಗದ ಮಡಿವಾಳಜ್ಜನವರು ಇರಲಿ, ಹುಬ್ಬಳ್ಳಿಯ ಸಿದ್ಧಾರೂಢರು ಇರಲಿ, ಶಿಶುನಾಳದ ಶರೀಫರಾಗಿರಲಿ, ಹಾಲಕೇರಿ ಅನ್ನದಾನೀಶ್ವರ ಪ್ರಭುಗಳಾಗಿರಲಿ, ಯಾರ ಆಗಿರಲಿ, ಅವರ ಜೊತೆ ಹೆಂಗಾತಂದ್ರೆ ಅವ್ರದ್ದು ಒಡನಾಟ ದೇಹಗಳ ಮಾತ್ರ ಬೇರೆ, ಆದರೆ ಎಲ್ಲರ ಆತ್ಮಗಳು ಒಂದೇ ಅನ್ನುವ ರೀತಿ ಅವರ ಅವಿನಾಭಾವ ಸಂಬಂಧ ಇತ್ತು. ಹೀಗಿದ್ದಾಗ ಒಂದು ಸಲ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಸಂಚಾರ ಮಾಡೋ ಸಂದರ್ಭದೊಳಗೆ ಅವರ ಶಿಷ್ಯ ಒಬ್ಬಿದ್ದ. ಯಾರು ಅಂತಂದ್ರೆ ಸಂಗಪ್ಪ. ಹಲವಾರು ನಾಗಲಿಂಗ ಮಹಾಸ್ವಾಮಿಗಳ ಜೊತೆ ಶಿಷ್ಯರಾಗ್ತೀನಿ, ಅವರಿಂದ ಮುಕ್ತಿ ಪಡಿತೀನಿ ಅಂತ ಹೇಳಿ ಬಂದಿದ್ದಾರೆ. ಆದ್ರೆ ಅವರ ಕೃಪಾಶೀರ್ವಾದ ಆದದ್ದು ಮಾತ್ರ ಬಹಳ ಕಡಿಮೆ ಜನಕ್ಕೆ. ಅವರಿಂದ ಆಶೀರ್ವಾದ, ಶಿಷ್ಯತ್ವವನ್ನ, ದೀಕ್ಷೆಯನ್ನ ಪಡೆದಂಥವರು ಬಹಳ ಕಡಿಮೆ ಜನ. ಎಲ್ಲರೂ ಅವರ ಕೋಪಕ್ಕೆ ಗುರಿಯಾಗಿ ಹೆದರಿ ಓಡಿದವರೇ ಹೆಚ್ಚು. ಅಷ್ಟು ಅವರ ಕ್ರೋಧಾಗ್ನಿ ಅವರ ಕಣ್ಣಲ್ಲಿತ್ತು. ಅವರು ಎಂಥವರನ್ನ
ಭರಿಸ್ತಿದ್ರು ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನ ನೋಡಿದ್ರೆ ಸಾಕು, ಅವನಲ್ಲಿರುವಂತಹ ಭಕ್ತಿ ಶಕ್ತಿಗಳನ್ನ ಅರ್ಥಕೊಂಡು ಅವರನ್ನ ಉದ್ಧರಿಸ್ತಿದ್ರು. ಅವರು ಈ ಡಾಂಬಿಕ ಭಕ್ತಿಯನ್ನ ಮಾಡೋರು, ಡಾಂಬಿಕ ಪೂಜಾ ಪುನಸ್ಕಾರಗಳನ್ನ ಮಾಡೋರು, ಯಾವುದೋ ಒಂದು ಆಸೆಗೆ ಕಟ್ಟಿಬಿದ್ದು ಗುರುವಿನ ಜೊತೆ ಇರೋರು ಬಹಳಷ್ಟು ಜನ ಇರ್ತಾರೆ. ನಾವು ಗುರುವಿನ ಜೊತೆ ಇದ್ರೆ ನಮ್ಮ ಕಷ್ಟ ಕಳೀತದೆ, ನಮ್ಗೆ ಮುಕ್ತಿ ಕೊಡ್ತಾನ, ನಮಗೆ ಬೇಡಿದ್ದೆಲ್ಲ ಕೊಡ್ತಾನ ಅಂತ ಹೇಳಿ ಆಸೆಗೆ ಬಿದ್ದು ಸ್ವಲ್ಪ ಜನ ಇರ್ತಾರೆ. ನೀವೆಲ್ಲ ಸಾಕಷ್ಟು ತಿಳ್ಕೊಂಡೇರಿ, ಅದ್ರ ಬಗ್ಗೆ ಗೊತ್ತಿರ್ತದ ನಿಮಗೂ. ಈಗಿನ ಭಕ್ತಿ ಅಂತದ್ದು ಅಂತ ಹೇಳಿ ಡಾಂಬಿಕ ಭಕ್ತಿಯನ್ನ ಯಾರು ತೋರಿಸಿರ್ತಾರ ಅಂಥವ್ರ ಹತ್ತಿಕ್ ಅವ್ರು ಇರ್ತಿಲ್ಲಾಗಿದ್ರು, ಅಂಥವ್ರನ್ನ ಅವರ ಸಮೀಪನೂ ಕೂಡ ಸೇರಿಸ್ತಿಲ್ಲಾಗಿದ್ರು. ಅಷ್ಟು ನಿಷ್ಠೂರತೆ ಅಂದಿದ್ದವರು ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು. ಆದ್ರ ಭಕ್ತಿ ಯಾರು ಹೊಂದಿರ್ತಾರ, ಅಂತರಾತ್ಮದೊಳಗ ಆ ಭಕ್ತಿಯ ಚಿಲುಮೆ ಯಾರಿಗದ ಅಂಥವರನ್ನ ಹುಡುಕಿಕೊಂಡ ಅವ್ರ ಮನೆಗೆ ಹೋಗಿ ಅವರನ್ನ ಉದ್ಧರಿಸುವಂತ ಕೆಲಸ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಮಾಡ್ತಿದ್ರು. ಆ ನಾಗಲಿಂಗ ಮಹಾಸ್ವಾಮಿಗಳಿಗೆ ಒಬ್ಬ ಶಿಷ್ಯ ಇದ್ದ. ಶಿಷ್ಯ ಏನೋ ನಾಗಲಿಂಗ ಮಹಾಸ್ವಾಮಿಗಳ ಸೇವೆಯನ್ನ ಮಾಡ್ಕೊಂತ ಅವ್ರ ಜೊತೆ ಇದ್ದ. ಆದ್ರೆ ಈ ಶಿಷ್ಯನ ಆ ನಿಜವಾದ ಭಕ್ತಿಯನ್ನ ಇನ್ನೂ ತನ ಅವರು ಕಂಡಿರ್ಲಿಲ್ಲ. ಅವನ ಅಂತರಾತ್ಮದೊಳಗೆ ಇವನ ಭಕ್ತಿ ಏನದ, ನನ್ನ ಸೇವೆಯನ್ನ ಎಷ್ಟು ಭಕ್ತಿಯಿಂದ ಮಾಡ್ತಾ ಇದ್ದಾನ ಅಂತ ಹೇಳಿ ಅವನ ಭಕ್ತಿ ಎದ್ದು ಕಾಣ್ತಿಲ್ಲಾಗಿತ್ತಲ್ಲಿ ನಾಗಲಿಂಗ ಮಹಾಸ್ವಾಮಿಗಳಿಗೆ. ಯಾಕಂದ್ರ ಆ ಶಿಷ್ಯ ಏನಿದ್ದ, ನಾಗಲಿಂಗ ಸ್ವಾಮಿಗಳ ಸೇವೆಯನ್ನ ಮಾಡುವುದರ ಜೊತೆ ಮನಸ್ಸಿನೊಳಗೆ ಒಂದು ಆಸೆಯನ್ನ ಇಟ್ಟುಕೊಂಡಿದ್ದ. ಹೆಂಗ ಬುದ್ಧ ಮತ್ತು ಮಹಾವೀರ ಹೇಳ್ತಾರ ನೋಡ್ರಿ, ಆಸೆಯನ್ನ ಅರಿಯದೆ ಯಾರಿಗೂ ಮುಕ್ತಿ ಸಿಗುವುದಿಲ್ಲ ಅಂತ ಹೇಳಿ, ಹಂಗ ಆ ರೀತಿ ಆಸೆಯನ್ನ ಹೊತ್ತುಕೊಂಡು ಅವ ಸೇವೆಯನ್ನ ಮಾಡ್ತಿದ್ದ. ಆ ಸೇವೆ ವ್ಯರ್ಥ ಸೇವೆ ಅದು. ಅಂತ ಸೇವೆಯನ್ನ ಮಾಡಿದ್ರೆ ನೀವು ಎಷ್ಟು ಸೇವೆ ಮಾಡಿದ್ರೂ ಅದು ಗುರುವಿಗೆ ಮತ್ತು ಪರಮಾತ್ಮನಿಗೆ ಮುಟ್ಟಲ್ಲ. ಹೀಗಿದ್ದಾಗ ಆ ಶಿಷ್ಯ ನೋಡ್ರಿ, ಅವನ ಹೆಸರು ಸಂಗಪ್ಪ ಅಂತ ಹೇಳಿ. ಸಂಗಪ್ಪ ಗುರುವಿನ ಒಡನಾಟದೊಳಗೆ ಬಂದು, ಗುರುವೇ, ನಾನ್ ನಿನ್ನ ಸೇವೆ ಮಾಡ್ಕೊಂತ ನಿನ್ನ ಜೊತೆ ಇರ್ತೀನಪ್ಪ ಅಂತ ಹೇಳಿ ಅಂತಿದ್ದ. ಆಯ್ತು ಬಿಡಪ್ಪ ಸಂಗಪ್ಪ, ಮತ್ತೆ ನನ್ನ ಜೊತೆ ಇದ್ದು ಬಿಡು ನೀನು ಅಂಥೇಳಿ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಆ ಸಂಗಪ್ಪನನ್ನ ತಮ್ಮ ಜೊತೆಯಲ್ಲಿ ಇಟ್ಟುಕೊಂಡಿದ್ರು. ಸಂಗಪ್ಪ ಸೇವೆಯನ್ನೇನೋ ಮಾಡ್ತಿದ್ದ. ಎಲ್ಲ ನಾಗಲಿಂಗ ಸ್ವಾಮಿಗಳಿಗೆ ಸೇವೆಯನ್ನ ಮಾಡೋದು, ಪಾದ ಸೇವೆಯನ್ನ ಮಾಡೋದು, ಉಪಚಾರ ಮಾಡೋದು, ಭೋಜನ ತಯಾರಿಸಿ ಕೊಡುವುದು, ಅವರ ಹಿಂಬಾಲಕನಾಗಿ ಇರುವುದು, ಇಂಥದೆಲ್ಲ ಮಾಡವ. ಆದ್ರೆ ಅವನ ಮನಸ್ಸಿನ ಆಸೆ ಏನಿತ್ತು ಅಂತಂದ್ರ, ನನಗೂ ಒಂದು ದಿವಸ ಗುರು ದೀಕ್ಷೆ ಕೊಡ್ತಾನ, ಆ ದೀಕ್ಷೆಯನ್ನ ನಾನು ಪಡ್ಕೋಬೇಕು, ಗುರು ದೀಕ್ಷೆಯನ್ನ ನಾನು ತಗೊಂಡು ಮಂತ್ರೋಪದೇಶ ಏನು ಮಾಡ್ತಾರ ಅದನ್ನೆಲ್ಲ ತಗೊಂಡು ನಾನು ಮುಕ್ತಿ ಹೊಂದಬೇಕು ಅನ್ನುವಂಥದ್ದು ಒಂದು ಆಸೆ ಅವನಲ್ಲಿತ್ತು. ಆ ಆಸೆ ಎಷ್ಟು ಬೇರೂರಿತ್ತು ಅಂತಂದ್ರೆ, ಈ ಸೇವೆ ಅವನೇನು ಮಾಡ್ತಿದ್ಲ, ಆ ಸೇವೆ ಮಾಡುವುದೇ ಆ ದೀಕ್ಷೆಗಾಗಿ ಮಾಡ್ತಿದ್ದ ಅನ್ನುವಷ್ಟರ ಮಟ್ಟಿಗೆ ಅವನ ಆಸೆ ಇತ್ತು. ಮನದ ಮುಂದಿನ ಆಸೆ ಅಳಿಯುವವರೆಗೂ ನಿಜವಾದ ಆ ಗುರು ಆ ಶಕ್ತಿ ಅಥವಾ ಪರಮಾತ್ಮನ ಶಕ್ತಿ ಯಾರಿಗೋ ಕಾಣಿಸಲ್ಲ ಅದು. ಹೀಗೆ ಆ ಏನು ಚೆನ್ನಪ್ಪ ಇದ್ದ ಸೇವೆಯನ್ನ ಮಾಡ್ಲಿಕ್ಕೆ ತೊಡಗಿದ್ದ. ನೋಡ್ರಿ, ದಿನ ಕಳೆದಂತೆ ಸೇವೆಯನ್ನ ಮಾಡ್ತಿದ್ದ. ಆದ್ರೆ ಒಂದೂ ದಿವಸ ನನಗೆ ಮುಕ್ತಿ ಕೊಡ್ರಿ, ನನಗೆ ದೀಕ್ಷಾ ಕೊಡ್ರಿ ಅಂತ ಹೇಳಿ ಅವನೂ ಕೇಳಲಿಲ್ಲ. ನಾಗಲಿಂಗ ಮಹಾಸ್ವಾಮಿಗಳು ಕೂಡ ನೀನು ನನ್ನ ಶಿಷ್ಯನಾಗಿ ಇಷ್ಟು ದಿವಸ ಅದೀಪ, ನಿನಗ ಗುರು ದೀಕ್ಷೆಯನ್ನು ನಾನು ಕೊಡ್ತೀನಿ ಅಂತ ಹೇಳಿ ಅವರೂ ಬಾಯಿ ಬಿಟ್ಟು ಅನ್ಲಿಲ್ಲ. ಇವನು ಕೇಳಲಿಲ್ಲ, ಅವ್ರು ಹೇಳಲಿಲ್ಲ. ಹಿಂಗ ದಿವಸ ಹೊಂಟತ್ರಿ. ಅದು ತಿಂಗಳಾಯ್ತು, 6 ತಿಂಗಳಾಯ್ತು, ವರ್ಷ ಆಯ್ತು, 5 ವರ್ಷ ಆಯ್ತು, 10 ವರ್ಷ ಆಯ್ತು, 12 ವರ್ಷಗಳ ಕಾಲ ಕಳೀತು.
12 ವರ್ಷ ಕಳೆದ ನಂತರ ನೋಡ್ರಿ ಸಂಗಪ್ಪಗ ಏನ್ ಅನ್ಸ್ಲಿಕ್ಕತ್ತಿತ್ತು ಅಂತಂದ್ರ ಎಷ್ಟು ದಿವ್ಸ ರೀ ನಾನು ಹಿಂಗ ಸೇವಾ ಮಾಡ್ಲಿ. ನೋಡ್ರಿ ಮನುಷ್ಯಾಗ ಎಂತ ಆಸೆಗಳಿರ್ತಾವ ನೋಡ್ರಿ, ಏನೇನೋ ಆಸೆ. ಆ 12 ವರ್ಷ ಸೇವೆ ಮಾಡಿನಲ್ಲ ನಾನು, ಇನ್ನ ಆದ್ರೂ ನನಗ ಗುರು ದೀಕ್ಷೆನ ಆಗ್ತಾ ಇಲ್ಲ, ಇವರು ಕೂಡ ನನಗ ಕೊಡ್ತಾ ಇಲ್ಲ, ಮತ್ತಿನ್ ಏನ್ ಮಾಡೋದು, ನಾನ ಒಮ್ಮೆ ಬಾಯಿ ಬಿಚ್ಚಿ ಕೇಳಲೇನು ಅಂತ ಹೇಳಿ ಅವನಿಗೆ ಅನಿಸ್ತು. ಯಾವಾಗ ಈ ವಿಚಾರ ಸಂಗಪ್ಪಗ ಬಹಳ ಅದು ತೊಂದರೆ ಆಗ್ಲಿಕ್ಕಿತ್ತು, ಸೇವಾ ಮಾಡೋದು ಕೂಡ ತೊಂದರೆ ಆಗ್ಲಿಕ್ಕಿತ್ತು. ಎಷ್ಟರ ಸೇವಾ ಮಾಡೋದ್ರಿ ಮನುಷ್ಯಂದು. ಯಾಕಂದ್ರೆ ನಾಗಲಿಂಗ ಮಹಾಸ್ವಾಮಿಗಳು ಶುಭ್ರವಾದ ಬಟ್ಟೆಗಳನ್ನ ತೊಟ್ಕೊಂಡು ಯಾವುದೋ ಪೀಠದ ಮೇಲೆ ಕುಂತು ಸೇವಾ ತಗೊಳ್ಳೋರಲ್ಲ ಅವರ ಸ್ವಭಾವ, ಅವರ ವಿಚಿತ್ರ ನಡವಳಿಕೆ ಹೆಂಗಾತಂದ್ರೆ ಆ ಸಮಾಜದೊಳಗೆ ಯಾರ ಕನಿಷ್ಠ ಅಂತ ಹೇಳಿ ಇರ್ತಾರ ನೋಡ್ರಿ, ಎಲ್ಲೋ ಒಂದು ರಸ್ತೆ ಬದಿ ಮೇಲೆ ಮಲ್ಕೊಳ್ಳೋದು, ಹೊಲಸ ರೀತಿಯಾಗಿ ಇರೋದು, ಕೆದರಿದ ಅವರ ಕೂದಲುಗಳು, ಕೆಂಡದಂತಹ ಆ ಕೆಂಪು ವರ್ಣದ ಕಣ್ಣುಗಳು, ಕೆಳಗೆ ಒಂದು ದೋತ್ರವನ್ನು ಉಟ್ಕೊಳ್ಳೋರು, ಮ್ಯಾಗ ಒಂದು ಕೌಪೀನವನ್ನ ಧರಿಸೋರು, ಶಲ್ಲೆಯನ್ನ ಧರಿಸೋರು, ಬರಿ ಮೈಲೇ ಇರೋರು. ಯಾವಾಗ ನೀರು ಕಾಣತೈತೋ ಅವಾಗ ಸ್ನಾನ ಮಾಡೋರು, ಇಲ್ಲವೇ ಇಲ್ಲ. ಕೈಯೊಳಗ ಒಂದು ಕೊಡಲಿ ಅಂದ್ರೆ ಚಪ್ಪಟೆ ಆದಂತ ಒಂದು ಚಿಕ್ಕದಾದಂತಹ ಕೊಡಲಿ ಇಟ್ಕೊಳ್ಳೋರು, ಒಂದು ಬೆತ್ತ ಇಟ್ಕೊಳ್ಳೋರು, ಯಾವುದೋ ಊರಿನ ಕಡೆ ನಡ್ಕೊಂತ ಹೋಗೋರು, ಯಾರ್ದೋ ಮನ್ಯಾಗ ಹೊಕ್ಕಿ ಬಿಡೋರು, ಒಂದೊಂದು ಕಡೆ ಬಡಸ್ಕೊಂಡು ಬರೋರು, ಒಂದೊಂದು ಕಡೆ ಬೈಸ್ಕೊಂಡು ಬರೋರು. ಯಾರ ಬಡದಾರ ಯಾರ ಬೈದಾರ ಅವ್ರವ್ರ ಆ ಶಿಕ್ಷೆಗೆ ಗುರಿಯಾಗುತ್ತಿರುವಂತವ್ರವ್ರು. ಇನ್ನು ಯಾರ್ದೋ ಮನ್ಯಾಗ ಉಂಡು ಮಕ್ಕಳು ಬರ್ತಾರಲ್ಲ, ಅವರ ಮನೆಯಲ್ಲಿ ಸಿರಿ ಸಂಪತ್ತುಗಳು ಹೆಚ್ಚಾಗಿ ಬಿಡ್ತದ್ದು. ಬಹಳ ವಿಚಿತ್ರ ಅವರ ವರ್ತನೆ ವಿಚಿತ್ರ, ಅವರ ಇರುವಿಕೆ ವಿಚಿತ್ರ, ಅವರ ಲೀಲೆಗಳೇ ವಿಚಿತ್ರ. ಅಂತಹ ವಿಚಿತ್ರ ನಡವಳಿಕೆಯಿಂದ ಸಮಾಜವನ್ನ ಉದ್ಧಾರ ಮಾಡಕ್ ಹೊರಟಿರುವಂತಹ ಪುರುಷ ನವಲಗುಂದದ ಅಜಾತ ನಾಗಲಿಂಗ ಮಹಾಸ್ವಾಮಿಗಳು. ಹಿಂಗ ಶಿಷ್ಯ ಏನ ಇದ್ದ ಸಂಗಪ್ಪ, ಇವನಿಗೆ ದೀಕ್ಷಾ ಬೇಕಂತ ಹೇಳೇ ಗುರುವಿನ ಸೇವೆಯೊಳಗ ತೊಡಗಿಬಿಟ್ಟಿದ್ದ. ದೀಕ್ಷಾ ನನಗೆ ಯಾವಾಗ ಸಿಗತೈತಿ ಅವಾಗ ನಾನು ವಿಮುಕ್ತ ಅಂತ ಹೇಳಿ ಇವು ತಿಳ್ಕೊಂಡು ಬಿಟ್ಟಿದ್ದ. ಆದ್ರ ಈ ಶಿಷ್ಯತ್ವ ಹೆಂಗ ನಡೆದಿತ್ತು ಅಂತಂದ್ರ ಕೇವಲ ಮೇಲಿಂದ ಮೇಲೆ ಅಂದ್ರ ತೋರಿಕೆಯ ಶಿಷ್ಯತ್ವ ಇತ್ತದು. 12 ವರ್ಷಗಳ ಕಾಲ ಅವನು ಸೇವೆ ಮಾಡಿದ್ದ. ಆದ್ರ ಆಸೆ ಬಹಳ ಘನಘೋರವಾಗಿ ಅವನಲ್ಲಿ ಬೇರೂರಿತ್ತು ಸಂಗಪ್ಪನೊಳಗೆ. ಹೀಗಿದ್ದಾಗ ಒಂದು ದಿವಸ ಕೇಳೇ ಬಿಡುನ್ ತಡಿ, ಇವ್ರು ಇನ್ನ ಎಷ್ಟು ದಿವಸರೇ ನನ್ನ ಕೈಲಿ ಸೇವೆ ತಗೋತಾರ ಅಂತ ಹೇಳಿ ಆ ಸಂಗಪ್ಪ ಏನಂದ, ಗುರುಗಳ ಅಜ್ಜಾರ, ನೀವ ನನಗ ಶಿಷ್ಯತ್ವನ್ನ ಕೊಡ್ರಿ, 12 ವರ್ಷಗಳ ಕಾಲ ನಿಮ್ಮ ಸೇವೆಯನ್ನ ಮಾಡೇನಿ, ಇನ್ನ ನನಗ ಶಿಷ್ಯತ್ವವನ್ನ ಯಾಕೆ ಕೊಡುವಾರೆ ನೀವು ಅಂತ ಹೇಳಿ ಅಂದ್ಬಿಟ್ಟ ಅವ. ಅವಾಗ ನಾಗಲಿಂಗ ಸ್ವಾಮಿಗಳು ನೋಡ್ರಿ, ಅರೆ ಸಂಗಪ್ಪ, ನನಗೂ ಗೊತ್ತಾಗ್ಲಿಲ್ಲ ನೋಡ್ಲೆ ನಿನಗ ಶಿಷ್ಯತ್ವ ಬೇಕಾಗೈತಿ ಅಂತ ಹೇಳಿ, ನೀನು ಮುಕ್ತಿ ಪಡೆಯಾವದಿ ಅಂತ ಹೇಳಿ ನನಗೂ ಗೊತ್ತಾಗ್ಲಿಲ್ಲ ನೋಡ್ಲೆ ಅಂತೇಳ ಅಂದ್ಬಿಟ್ರು. ಇಲ್ಲ ಗುರುವೇ, ಮತ್ತ ಬಹಳ ದಿವಸ ಆಯ್ತು, 12 ವರ್ಷ ಆಯ್ತು, ಮತ್ತ ಇನ್ನ ಕೊಡುವಾರ್ರಿ, ನನಗೆ ಆದಷ್ಟು ಲಘು ಕೊಡ್ರಿ ಅಂತ ಹೇಳಿ ಬೇಡ್ಲಿಕ್ಕತ್ತ. ಲಘು ಕೊಡ್ರಿ ಅಂತ ಹೇಳಿ ಹಿಂಗ್ ಬೇಡಕತ್ತ. ಅವಾಗ ನಾಗಲಿಂಗಜ್ಜವ್ರು ಅಂದ್ರು, ಅಲ್ಲೋ ಮತ್ತ ನಿನ್ನ ಈ ಏನ ಗುರುಭಕ್ತಿ ಇತ್ತು, ನನ್ನ ಸೇವೆಯನ್ನ ಮಾಡ್ತಿದ್ದಿ, ಇದ್ರೊಳಗೆ ನನಗ ಇಷ್ಟ ಆದದ್ದು ಯಾವುದೂ ಅನಿಸ್ಲಿಲ್ಲ ನೋಡ್ಲೆ ಅಂದ್ಬಿಟ್ರು. ನಿನ್ನ ಸೇವೆ ನನಗೆ ಇಷ್ಟ ಆಗ್ಲಿಲ್ಲ ನೋಡಪ್ಪ ಸಂಗ್ಯಾ ಅಂತ ಹೇಳಿ. ಅವ್ರು ಹಿಂಗೇನವ್ರು ಮಡಿವಾಳಜ್ಜನವರಿಗೂ ಕೂಡ ಮಡಿವಾಳ ಅಂತ ಹೇಳಿ ಅಂದ ಮಾತಾಡಿಸುವಂತವ್ರು ನಾಗಲಿಂಗ ಮಹಾಸ್ವಾಮಿಗಳು. ಯಾಕಂದ್ರ ಮಡಿವಾಳಜ್ಜನವರು ಮತ್ತು ನಾಗಲಿಂಗ ಅಜ್ಜವರು ಅಂತಂದ್ರೆ 2 ದೇಹ 1 ಆತ್ಮ. ಇವ್ರ ಬಾಯಿಲೆ ಮಾತು ಬಂದ್ರು ಅವ್ರ ಬಾಯಿಲೆ ಬಂದಂಗ, ಅವ್ರ ಬಾಯಿಲೆ ಮಾತು ಬಂದ್ರು ಇವ್ರ ಬಾಯಿಯೊಳಗೆ ಬಂದಂಗ. ಏನ ಅದ್ಭುತ ಸ್ನೇಹ. ಈಗಿನ ಸ್ನೇಹ ಬೇರೆ. ಈಗಿನ ಸ್ನೇಹ ಏನೋ ಒಂದು
ಯಾವುದೋ ವಿಚಾರಕ್ಕಾಗೋ ಅಥವಾ ಒಂದು ಲಾಭಕ್ಕಾಗೋ ಸ್ನೇಹ ಅದ ಈಗ. ಆದ್ರೆ ಅವ್ರದ್ದು ಅಂತಹ ಸ್ನೇಹ ಅಲ್ಲ, ಅದು ಪಾರಮಾರ್ಥದ ಸ್ನೇಹ, ನಿಜವಾದ ಸ್ನೇಹ. ಹೀಗಿದ್ದಾಗ ಮಡಿವಾಳ ಅಂತೇಳಿ ಅವ್ರನವರು, ನಾಗಲಿಂಗ ಅಂತೇಳಿ ಇವ್ರನವ್ರು. ಅವಾಗ ಸಂಗ್ಯಾ, ನೀ ಎಷ್ಟು ವರ್ಷ ನನ್ನ ಸೇವೆ ಮಾಡಿ 12 ವರ್ಷ, ಮತ್ತ ನನಗೆ ಇಷ್ಟ ಆಗುದು ಏನೂ ನಿನ್ನೊಳಗ ಕಾಣಿಸ್ಲಿಲ್ಲೇಪ ಅಂತೇಳಿ ಅಂದಾಗ ಸಂಗಪ್ಪಗ ದಿಗ್ಭ್ರಮೆ ಅಂತ. ಯಪ್ಪೋ ಎಂತ ಘಾತ ಆತಂದವ. 12 ವರ್ಷ ಸೇವಾ ಮಾಡ್ರು, ನನ್ನ ಯಾವುದೋ ಒಂದು ಗುಣ ಇವ್ರಿಗೆ ಸೇರ್ಲಿಲ್ಲ ಅಂದ್ರ 12 ವರ್ಷ ಮಾಡಿದ್ದಲ್ಲ ವ್ಯರ್ಥ ಆಯ್ತಲ್ರಿ, ಎಲ್ಲ ವ್ಯರ್ಥ ಹೋಗ್ಬಿಡ್ತಲ್ಲ ಅಂತೇಳಿ ಅವನ್ ಮನಸ್ಸಿನೊಳಗ ನೋಡ್ರಿ. ಅವಾಗ ಮ್ಯಾಗ ತೋರಿಕೆಗೆ ನಂತಾನ ಸಂಗಪ್ಪ, ಗುರುವೇ ನಾ ಬಹಳ ಭಕ್ತಿಯಿಂದ ನಿನ್ನ ಸೇವೆ ಮಾಡೀನ್ರಿ, 12 ವರ್ಷ ನಿಮ್ ಜೋಡಿನ ಅದನಿ, ನೀವ್ ಎಲ್ಲಿ ಹೋಗ್ತೀರಿ ಅಲ್ಲಿ ಬರ್ತೀನಿ, ಮತ್ತ ನೀವು ನನ್ನ ಮ್ಯಾಗ ದಯಾ ತೋರ್ಬೇಕ್ರಿ, ಹಿಂಗ್ ಮಾಡಬಾರ್ದು ನೋಡ್ರಿ ಅಂತೇಳಿ ಇವ ಅವ್ರಿಗೆ ಅನ್ಲಾಕತ್ತ. ಅವಾಗ ನಾಗಲಿಂಗಜ್ಜವ್ರ ಅಂದ್ರ, ಅಲ್ಲೋ ಸಂಗ್ಯಾ, ನೀ ಎಂತ ಗುರುವನ್ನ ಆಯ್ಕೆ ಮಾಡ್ಕೊಂಡ್ಯೋ, 12 ವರ್ಷ ನಿನ್ನ ಕೈಲಿ ಸೇವಾ ತಗೊಂಡ ನಿನಗ ಇವ ದೀಕ್ಷಾ ಕೊಡ್ಲಿಲ್ಲ ಅಂದ್ರ ಇವ್ ಎಂತ ಗುರುಲೆ, ಈ ಗುರುವನ್ನ ಬಿಡ, ನನಕ್ಕಿಂತ ಚಲೋ ಮತ್ತೊಬ್ಬ ಯಾವ ಗುರು ಅದಾರ ಅವನ್ ಹಿಡ್ಕೋ, ನೀನು ಹೋಗಿಬಿಡ ಅಂದ್ರ. ಅವಾಗ ಸಂಗಪ್ಪಗ ದಿಗ್ಭ್ರಾಂತ ಆತು. ಯಾಕಂದ್ರ ಇವ್ರನ್ನ ಒಲಿಸ್ಲಾಕಂತ ಹೇಳಿ 12 ವರ್ಷ ದುಡ್ದಾನ, ಸೇವಾ ಮಾಡ್ಯಾನ. ಇನ್ನು ಮತ್ತೊಬ್ಬನ ಗುರುವನ್ ಹಿಡ್ಕೊಂಡು ಅವ್ ಎಷ್ಟು ವರ್ಷ ನಾನು ದುಡಿಸ್ತಾನೋ, ಇನ್ನು ನನಗ ಅವಧಿ ಎಷ್ಟೈತಿ, ಇನ್ನು ನಾ ಎಷ್ಟು ಮಾಡಬೇಕು ಅಂತ ಹೇಳಿ ಅವಂಗ ಇದನ್ನಾಯ್ತು. ಬ್ಯಾಡ್ರಿ ಬ್ಯಾಡ್ರಿ, ಹಂಗ್ ಬ್ಯಾಡ್ರಿ ಅಪ್ಪಾರ, ಹಂಗ್ ಬ್ಯಾಡ್ರಿ, ನಾ ಬ್ಯಾರೆ ಯಾರನ್ನ ಹಿಡಿಯಂಗಿಲ್ಲ, ನೀವ ಸಾಕ್ ನನಗ, ಮತ್ತ ಆದಷ್ಟು ಲಗು ನನಗ ದೀಕ್ಷಾ ಕೊಡ್ರಿ, ನಾ ಮತ್ತ ಇದನ್ ಮಾಡ್ತಾನ ಹೋಗ್ತಾನೋ ಅಂತ ಹೇಳಿ ಹಿಂಗ್ ಬೇಡ. ಅವಾಗ ನಾಗಲಿಂಗಜ್ಜವ್ರ ಅಂದ್ರು, ಮತ್ತ ಇನ್ನು ಭಾಳ ಕೇಳ್ಕೊ ಆಕತ್ತಿ ದೀಕ್ಷಾ, ಮತ್ತ ನೀನು ಕೊಡ್ತನು, ಮತ್ತ ಒಂದ್ ಕೆಲ್ಸ ಮಾಡುವ, ನಾ ಓಡ್ಕೊಂತ ಮುಂದ್ ಹೋತನು, ನೀ ನಾನು ಬೆಣ್ಣ ಹತ್ತ ನೀನು ಕೊಡ್ತಾನ ಅಂದ್ರ ಅವ್ರು. ನೋಡ್ರಿ, ಹಿಂಗ ಅಂದಾಗ ಇದೊಂದು ನಗೆ ಪಾಟ್ಲಿ ವಿಷಯ ಅನಿಸ್ಬೋದ್, ನಮಗಾದ್ರೂ ಅನಿಸ್ಬೋದು, ಅದು ನಿಮಗಾದ್ರೂ ಅನಿಸ್ಬೋದು. ಆದ್ರ ಗುರುವಿನೊಳಗೆ ಅದು ಯಾವ ಅಂಶ ಇಟ್ಕೊಂಡು ಅವ್ರು ಹಂಗ ಅಂದಾರ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗ್ತೈತಿ. ಇಲ್ಲಿ ಅವ್ರು ಏನಂದ್ರು, ನಾ ಮುಂದ್ ಓಡಿ ಹೋಗ್ತಾನ, ನೀ ನನ್ನ ಹಿಂದಿಂದ ಬೆಂದ್ ಹತ್ತಂದ್ರ. ಹಿಂಗ ಅಂದಾಗ ಆ ಬಾದಾಮಿ ಕ್ಷೇತ್ರದೊಳಗ ಅವ್ರು ಸಂಚಾರ ಮಾಡ್ತಿದ್ರು. ಬಾದಾಮಿ ಗೊತ್ತೈತಲ್ರಿ ನಿಮ್ಗ? ಆ ಬಾದಾಮಿ ಕ್ಷೇತ್ರದೊಳಗ ಅವರು ಸಂಚಾರ ಮಾಡೋ ಸಂದರ್ಭದೊಳಗ ಓಡ್ಲಿಕ್ಕೆ ಶುರು ಮಾಡ್ರು ನಗರದೊಳಗ. ನಗರದಿಂದ ಬನಶಂಕರಿ ದೇವಸ್ಥಾನ ಐತ್ರಿ ಅಲ್ಲಿ, ಬಾದಾಮಿ ಬನಶಂಕರಿ ನಗರ ಒಂದ್ ಕಡೆ, ಬಾದಾಮಿ ಬನಶಂಕರಿ ದೇವಸ್ಥಾನ ಒಂದ್ ಕಡೆ. ಸ್ವಲ್ಪ ದೂರ ಐತೆ, ಅದು ಒಂದು 3-4 ಕಿಲೋಮೀಟರ್ ಐತಿ. ನೀವು ಕೂಡ ಬಾದಾಮಿಗೆ ಹೋದ್ರಂದ್ರ ಬನಶಂಕರಿ ದೇವಸ್ಥಾನವನ್ನ ನೋಡಬಹುದು. ಬಹಳ ಅತ್ಯದ್ಭುತವಾದ ದೇವಸ್ಥಾನ. ಹಿಂಗ ನಗರದಿಂದ ಬನಶಂಕರಿ ದೇವಸ್ಥಾನದವರೆಗೂ ನಾಗಲಿಂಗಜ್ಜವರು ಓಡ್ಲಿಕ್ಕೆ ಶುರು ಮಾಡಿದ್ರು. ಅವ್ರು ಹೆಂಗ ಓಡಾವ್ರತಂದ್ರ ನೋಡ್ರಿ, ಮೈ ಮ್ಯಾಗ ಮೊದಲ ಅವರು ಬಟ್ಟೆಗಳನ್ನಿಲ್ದ ಒಂದು ದೋತ್ರ, ಒಂದು ಶೆಲೆಯನ್ನು ಹೊತ್ತುಕೊಂಡಿದ್ರು. ಅವರು ಕೈಯೊಳಗ ಒಂದು ಬಡಿಗಿ, ಒಂದು ಚಪ ಕೊಡ್ಲಿ. ಹೆಂಗ ಓಡಾಕತ್ತಾರಂದ್ರ ಧಗ್ 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 ಓಡ್ಲಿಕ್ಕೆ ಶುರು ಮಾಡ್ರು. ಹಿಂದ ಸಂಗಪ್ಪ ಓಡ್ಲಿಕ್ಕೆ ಶುರು ಮಾಡಿದ, ಗುರುಗಳ 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 ಅಂತ ಹೇಳಿ. ಹಂಗ ಓಡೋರೇ 4 ಕಿಲೋಮೀಟರ್ ಓಡ್ಬೇಕಲ್ರಿ, 4-5 ಕಿಲೋಮೀಟರ್ ದೂರ ಅದು. ಹಂಗ ಓಡೋರೆ. ಇವ್ ಹಿಂದ ಸಂಗಪ್ಪ ನೋಡ್ರಿ, ಗುರುಗಳ ನಿಲ್ರಿ ನಿಲ್ರಿ ಅಂತ ಹೇಳಿ ಇವ್ ಹಿಂದ ಓಡಾವ. ಅಲ್ಲಿದ್ದ ಜನರಿಗೆ ಏನ್ ಅನ್ಸುದು, ಏನ್ ಹಿಂಗ ಓಡಾಕತ್ತಾರ ಇವ್ರು, ಇವ್ ಯಾರ, ಮುಂದ್ ಓಡಾವ ಇವ್ ಯಾರ, ಹಿಂದ್ ಓಡಾವ ಇವ್ ಯಾರ, ಮುಂದಿನವಂತೂ ಒಂದ್ ಮನಿ ಹುಚ್ಚ ರೀತಿ ಕಾಣಿಸ್ತಾನ, ಬಹುಶಃ ಹುಚ್ಚಿನ ಬಡ್ಲಿಕ್ಕೆ ಏನೋ ಹಿಂದಿನ ಓಡಿ ಹೊಂಟಿರ್ಬೇಕನ್ನಂದಂಗ ಜನ ಮಾತಾಡೋರು. ಅದೊಂದು ಓಟ, ಹುಚ್ಚು ಕುದುರೆಯ ಓಟ್ರಿ ಅದು, ಹುಚ್ಚು ಕುದುರೆಯ ಓಟ. ಯಾಕಂದ್ರ ಈ ಸಂಗಪ್ಪಗ ದೀಕ್ಷಾ ತಗೋಲಾಕ ಎಷ್ಟ ಹವಣಿಕೆ ಐತೆ ಅನ್ನೋದನ್ನ ಪರೀಕ್ಷೆ ಮಾಡೋರು ನವಲಗೊಂದದ ನಾಗಲಿಂಗ ಮಹಾಸ್ವಾಮಿ. ಎಷ್ಟು ಹವಣಿಕೆ ಐತೆ ಅವನತ್ತಿಕ್ಕೆ ನೋಡ್ರಿ. ಆ ಸಂಗಪ್ಪ ತನ್ನ ಸೇವೆಯೊಳಗ ಅಂತರಾತ್ಮದಿಂದ ಸೇವೆ ಮಾಡಿದ್ದಂದ್ರ, ನಿಷ್ಕಲ್ಮಶವಾದ ಭಕ್ತಿಯಿಂದ ಸೇವೆ ಮಾಡಿದ್ದಂದ್ರ
12 ವರ್ಷ ಯಾಕೆ ಕಾಯ್ಬೇಕ್ರಿ? 12 ದಿವಸನೊಳಗೆ ಸಿಕ್ಕ ಹೋಗೋದದು, 12 ದಿವಸನ್ಯಾಗ ಸಿಗೋದು. ಆದ್ರ ಹಂಗ ಮಾಡ್ಲಿಲ್ಲ ಸಂಗಪ್ಪ. ಇಂತಹ ಸಂಗಪ್ಪ ಆ ನಾಗಲಿಂಗ ಮಹಾಸ್ವಾಮಿಗಳ ಹಿಂದೆ ಓಡ್ತಿದ್ದ. ನಾಗಲಿಂಗ ಮಹಾಸ್ವಾಮಿಗಳು ಓಡ್ಕೋತ ಬನಶಂಕರಿ ಗುಡಿ ಮುಂದ ಒಂದು ಪುಷ್ಕರಣಿ ಐತಿ. ಆ ಪುಷ್ಕರಣಿ ಕಟ್ಟಿ ಮ್ಯಾಗ ಹೋಗಿ ನಿಂತ್ರವ್ರು. ಈಗಲೂ ನೀವು ಹೋಗಿ ನೋಡ್ರಿ, ನೀವು ಗುಡಿ ಮುಂದೆ ಒಂದು ಪುಷ್ಕರಣಿ ಐತಿ. ಸ್ವಲ್ಪ ಅದೆಲ್ಲ ಈಗ ಮಣ್ಣು ತುಂಬಿ ಹಂಗಿಂಗ್ ಮಾಡಿ ಸ್ವಲ್ಪ ಆಳ ಕಡಿಮೆ ಆಗೈತಿ. ಆದ್ರ ಆಗಿನ ಟೈಮ್ದೊಳಗೆ ಬಹಳ ಆಳ ಇತ್ತದು. ಅಂತಹ ಆಳವಾದ ಪುಷ್ಕರಣಿ ಮುಂದೆ ಹೋಗಿ ನಾಗಲಿಂಗ ಮಹಾಸ್ವಾಮಿಗಳು ನಿಂತರು. ಸಂಗಪ್ಪ ತೇಕೋತ ತೇಗ್ತಿತ್ ನೋಡ್ರಿ. ನಾಯಿ ಹೆಂಗ ತೇಗ್ತಿರ್ತಾವಲ್ಲ ಹಂಗ ತೇಗ್ತಿದ್ದ. ಯಜ್ಞೋ ಬಿಜ್ಞೋ ಗುರುಗಳು ನಮ್ಗೆ ಸಿಗ್ತಾರೋ ಇಲ್ಲೋ ಅನ್ನೋ ಕೈಯಾಗಿಂದ ಓಡಿ ತಪ್ಸ್ಕೊಂಡು ಹೋತಾರೋ ಅಂದಂಗ ಓಡ್ತಿದ್ದ ಸಂಗಪ್ಪನು. ಓಡಿ ಬಂದ ನಿಂತ ಅವನು. ಗುರುಗಳು ಎಷ್ಟು ದೂರ ಓಡಿ ಬಂದ್ರಿ, ನನಗೆ ತೇಕ್ ಹತ್ಲಾಕೈತ್ರಿ ಅಂದ. ನಿಲ್ಲ ಇಲ್ಲೇ ನಿಲ್ಲಪ್ಪ ಸಂಗ್ಯಾ, ಇದೇನು ಮುಂದಿಂದು? ಸಂಗಪ್ಪ ಅಂದ, ಅಪ್ಪಾರ ಇದ ಪುಷ್ಕರಣಿ ರೀ. ಪುಷ್ಕರಣಿಯ? ಮತ್ತೆ ಇದ್ರೊಳಗೆ ಬಿದ್ದು ಬಿಡು, ನಿನಗೆ ದೀಕ್ಷಾ ಕೊಡ್ತನ್ನ. ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ, ಬಹಳ ಸ್ವಚ್ಛವಾದ ಮಾತವ್ರದು. ಹಿಂದೊಂದು ಮುಂದೊಂದು ಅಗದಿ ಸುಂದರವಾಗಿ ಮಾತಾಡಬೇಕು ಅಂತ ಹಿಂಗ ಇಲ್ಲ ಅವ್ರದ್ದು. ನಿಷ್ಠೂರವಾದ ಸ್ವಚ್ಛವಾದ ಮಾತುಗಳು. ಸಂಗ್ಯಾ, ಇದ್ರೊಳಗ ಬಿದ್ದು ಬಿಡ್ಲಿ ನೀನ, ನಾನು ಹಿಂಗೆ ಮತ್ತೆ ದೀಕ್ಷಾ ಕೊಟ್ಟು ಬಿಡ್ತೀನಿ. ಸಂಗಪ್ಪಗೆ ನೋಡ್ರಿ ಒಂದು ಕ್ಷಣ ವಿಚಲಿತ ಅದ. ಸಂಗಪ್ಪಗೆ ಈಜ ಬರುದಿಲ್ಲ, ಹೆಂಗ ಬೀಳ್ತಾನ ವಿಚಾರ ಮಾಡಕತ್ತನ. ಇದ್ರೊಳಗೆ ಬಿದ್ನಂದ್ರ, ಮುಳುಗಿನಂದ್ರ, ಸತ್ನಂದ್ರ ಎಲ್ಲಿದ ದೀಕ್ಷಾ ಬರ್ಬೇಕು, ಎಲ್ಲಿ ಮುಕ್ತಿ ಸಿಗ್ಬೇಕು ನನಗೆ? ಬ್ಯಾಡ್ರಿ ಅಪ್ಪ, ನಾ ಇದ್ರೊಳಗೆ ಬೀಳಂಗಿಲ್ರಿ. ಬೀಳ್ಬೇಕಂದ್ರ ಬೀಳ್ಬೇಕಿಲ್ಲ ನೀನ, ಅಂದ್ರ ನಿನಗ ಸಿಗ್ತೈತಿ ನೋಡ ಮುಕ್ತಿ. ನಾನ್ ನಿನಗ ದೀಕ್ಷಾ ಕೊಡ. ಬೀಳ್ತೀಯೋ ಇಲ್ಲೋ? ಅವ ಇಲ್ರಿ ಅಪ್ಪಾರ, ನನಗೆ ಈಸಾಡಕ್ ಬರಂಗಿಲ್ಲ, ನಾ ಬೀಳಂಗಿಲ್ಲ ಅಂದ್ಬಿಟ್ಟ. ಬೀಳಂಗಿಲ್ಲ, ನೀನಿಲ್ಲೋ ನಾ ಬೀಳ್ತನೋ? ನೋಡ್ರಿ ಎಷ್ಟು ವಿಚಿತ್ರ, ಎಷ್ಟು ಮಜಾ ಐತಿ ನೋಡ್ರಿ ಇದು. ನೀ ಬೀಳಂಗಿಲ್ಲ, ನಾ ಬೀಳ್ತಾನಂತ ಹೇಳಿ ನಾಗಲಿಂಗ ಸ್ವಾಮಿಗಳು ಪುಷ್ಕರಣಿ ಒಳಗ ಬಿದ್ದು ಬಿಟ್ರು. ಗುರುಗಳು ಅಂತ ಹೇಳಿ ಒದರ್ಲಕತ್ತಾನ. ಗುರುಗಳು ನೀರಾಗಿ ಬಿದ್ದ ಒಳಗ ಮುಡಿಗೆ ಬಿಟ್ರು. ಮ್ಯಾಗ ಸಂಗಪ್ಪ ಅಂತಾನ ನೋಡ್ಕೊಂತ ನಿಂತಾನ. ಈಗ ಬರ್ತಾರ, ಇನ್ನೊಂದ್ ಜರ ನಿತ್ ಬರ್ತಾರ, ಬಂದ ಬಳಕ ನನಗೆ ದೀಕ್ಷಾ ಕೊಡ್ತಾರ ಅಂತ ಹೇಳಿ ಕಾಯಕತ್ತಾನ. ನೋಡ್ರಿ, ಕಾಯುವುದಂದ್ರ ಸಾಯುವುದಕ್ಕಿಂತ ಬಿರಿ. ಕಾಯುವುದಂದ್ರ ಸಾಯುವುದಕ್ಕಿಂತ ಬಿರಿ ಅದು. ಗುರುಗಳ ಸಂಬಂಧ ಕಾಯ್ಲಕತ್ತಾನ. ಎಲ್ಲಿ ಬರ್ಬೇಕ್ರಿ ಗುರು? ಅಲ್ಲಿ ಎಲ್ಲಿ ಬರ್ಬೇಕು? ಮುಳುಗಿ ಬಿಟ್ರು ಅವ್ರು. ನಾಗಲಿಂಗ ಸ್ವಾಮಿಗಳು ನೀರಾಗ ಮುಳುಗಿ ಬಿಟ್ರು, ಮ್ಯಾಗ ಬರ್ಲಿಲ್ಲ ಅವ್ರು. ಅವಾಗ ಸಂಗಪ್ಪ ಕಾದ ಅವಂಗ ಏನು ಮಾಡ್ಬೇಕು ತೋಚಲಿಲ್ಲ. ಅಯ್ಯೋ, ಮತ್ತ ಆಗ ನಾ ಬಿದ್ದಿದ್ನಂದ್ರ ಗುರು ನನ್ನ ಮ್ಯಾಗ ಎತ್ತುತ್ತಿದ್ದಲ್ಲ, ನಾ ಆಗ ಬೀಳ್ಬೇಕಾಗಿತ್ತು, ಯಾಕೆ ಬೀಳಲಿಲ್ಲ ಅಂಥೇಳಿ ಈಗ ವಿಚಾರ ಮಾಡ್ತಾನೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲ ಏನು? ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲ ಏನು? ಗುರುವಿನ ಮ್ಯಾಗ ಭಕ್ತಿ ಇಡದ ಮ್ಯಾಗ ನಿಂತ ಬಡಬಡಿಸಿದ್ರೆ ಏನು ಪುಣ್ಯ, ಏನು ಪುಣ್ಯ? ಅಷ್ಟ ಗುರುವಿನ ಮ್ಯಾಗ ಅಚಲ ಭಕ್ತಿ ಇದ್ರ ಅದು ಈಶಾಡಕ ಬರ್ಲಿ ಬರದೇ ಇರಲಿ, ಬೀಳಂದಂದ್ರ ಬೀಳಬೇಕಷ್ಟೇ. ಕಾಯವ ಅವ ಇದ್ದಲ್ಲ, ಕಾಯವನೇ ಅವನಿದ್ದ. ನೋಡ್ರಿ ಹೆಂಗ ಮನಸ್ಸು ಪರೀಕ್ಷೆ ಮಾಡ್ತಾನ ಗುರು. ಸುಮ್ಮನೆ ಯಾವುದೋ ದೇವಸ್ಥಾನ ಮುಂದೆ ಹೋಗಿ, ಯಾವುದೋ ಮಠ ಮಂದಿರಗಳ ಮುಂದೆ ಹೋಗಿ, ಯಾವುದೋ ದೇವರ ಮುಂದೆ ಎಲ್ಲಾ ವ್ರತ ಮಾಡ್ತೀನಿ, ನಾ ಪೂಜಾ ಮಾಡ್ತೀನಿ, ಹೋಮ ಹವನಾದಿಗಳನ್ನ ಮಾಡ್ತೀನಿ, ಯಜ್ಞ ಯಾಗಾದಿಗಳನ್ನ ಮಾಡ್ತೀನಿ, ತಪಸ್ಸು ಮಾಡ್ತೀನಿ ಅಂತ ಹೇಳಿ ನಿಷ್ಕಲ್ಮಶವಾದ ಭಾವ, ಮನಸ್ಸು, ಚಿತ್ತ ಶುದ್ಧಿ ಇಲ್ದ ಮಾಡಿದ್ರೆ ಏನು ಫಲ? ಏನು ಫಲ ಬಂತ್ರಿ ಅದಕ್ಕೆ ಅಲ್ಲೇ ಮ್ಯಾಗ ನಿಂತ 12 ವರ್ಷ ಮಾಡಿದ್ದೆ ಸೇವಾ. ಆದ್ರೆ ನಾನು ಚಿತ್ತ ಶುದ್ಧಿಯಾಗಿ ನಾನು ಮಾಡಲಿಲ್ಲ, ಗುರುವಿನ ಮ್ಯಾಗ ಚಲೋ ಭಕ್ತಿಯನ್ನ ಇಡಲಿಲ್ಲ.
ಅವನನ್ನ ಸಂಪೂರ್ಣವಾಗಿ ನಾನು ನಂಬಲಿಲ್ಲ, ನನ್ನನ್ನ ಅವನಿಗೆ ಸಂಪೂರ್ಣವಾಗಿ ಒಪ್ಪಿಸಲಿಲ್ಲ ಅನ್ನುವಂತಹದ್ದು ಆ ಸಂಗಪ್ಪನಿಗೆ ಅವಾಗ ಅರಿವಾಯ್ತು. ಇನ್ನು ಸಿಗಂದ್ರ ಗುರು ಸಿಕ್ಕಾನೇನು, ಇನ್ನು ಸಿಗಂದ್ರ ಗುರು ಸಿಕ್ಕಾನೇನು. ಮಾಡಿದ ತಪ್ಪಿನ ಅರಿವಾಯ್ತು. ಸಂಗಪ್ಪ ಕಾದ ಕುಂತ, ಅವರು ಬರಲೇ ಇಲ್ಲ. ಏನು ಮಾಡೋದಿನ್ನ? ದೀಕ್ಷಾನು ಹೋಯ್ತು, ಮುಕ್ತಿನೂ ಹೋಯ್ತು. ಮಾಡಿದ ಸೇವೆಯು 12 ವರ್ಷಗಳ ಕಾಲ ವ್ಯರ್ಥವಾಗಿ ಹೋಯ್ತು, ವ್ಯರ್ಥವಾಗಿ. ನನಗಿನ್ನ ಆಗುದಿಲ್ಲ, ಏನೂ ಸಿಗುದಿಲ್ಲ ಅಂತ ಗೊತ್ತಾದ ಬಳಿಕ ಸಪ್ಪೆ ಮಾರಿ ಮಾಡ್ಕೊಂಡ ಸಂಗಪ್ಪ ಹೋಗಿಬಿಟ್ಟ. ಸಂಗಪ್ಪ ಹೋಗಿಬಿಟ್ಟ. ಅವ ಯಾವಾಗ ಹಿಂತಿರುಗಿ ಹೆಜ್ಜೆ ಹಾಕಿದ್ನೋ ಅದಾಗಲೇ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಅಲ್ಲಿಂದ ಮಾಯವಾಗಿ ಆ ನವಲಗುಂದದ ಆ ಇದರೊಳಗ ಸಿಂಹಾಸನದ ಮೇಲೆ ಅವರು ಆರಾಮಾಗಿ ಮಲ್ಕೊಂಡ ರಾರಾಜಿಸ್ತಾ ಇದ್ರು. ಮಠದೊಳಗೆ ಮಲ್ಕೊಂಡಿದ್ರು ಅವರು. ನೋಡ್ರಿ ಏನ್ ಮಾಡ್ತೀರಿ? ಇಂತಹ ಭಕ್ತಿ ಇದ್ರೆ ಏನು ಫಲ? ಅದಕ್ಕೆ ಭಕ್ತಿ ಹೆಂಗಿರಬೇಕು ಅಂತಂದ್ರ ಗುರುವನ್ನ ಹೆಂಗ ಒಲಿಸಬೇಕು, ಗುರುವನ್ನ ಹೆಂಗ ದೃಢವಾಗಿ ಹಿಡ್ಕೋಬೇಕು ಅಂತಂದ್ರ ನಾನಾಗಿರದೆ ಸಂಪೂರ್ಣವಾಗಿ ನಾನು ಗುರುವೊಳಗ ಒಬ್ಬನಾಗಿದ್ದೇನೆ ಅಂತ ಹೇಳಿ ನಮ್ಮನ್ನ ಗುರುವಿಗೆ ಒಪ್ಪಿಸಿದ್ರೆ ಮಾತ್ರ ಗುರುವಿನ ಆತ್ಮ ನಮ್ಮ ಆತ್ಮ ಏನೈತಿ ಅವೆರಡೂ ಒಂದಕ್ಕೊಂದು ಸ್ಪಂದಿಸ್ತಾವ. ಅಲ್ಲಿಯವರೆಗೆ ಗುರುವಿನ ಶಕ್ತಿ, ಗುರುವಿನ ಭಕ್ತಿ, ಆ ಗುರುವಿನ ಆ ಏನು ಆಶೀರ್ವಾದ ಅದ ಅವಾಗ ನಮಗೆ ಸಿಗಿತೈತಿ. ಅದು ಅಲ್ಲಿ ತನಕ ಯಾವ ಗುರುವಿನ ಕೃಪಾಶೀರ್ವಾದವೂ ನಮಗಾಗುವುದಿಲ್ಲ. ಅಂತಹ ನಿಷ್ಕಲ್ಮಶವಾದ ಭಕ್ತಿ ಶಿಷ್ಯನೊಳಗ ಇರಬೇಕು. ಯಾರ ಭಕ್ತಿ ಮಾಡ್ತಾರಲ್ಲ ಅಂತವರಿಗೆ ಅಂತಹ ಭಕ್ತಿ ಇರಬೇಕು ಅಂತ ಹೇಳಿ ತೋರಿಸಿಕೊಟ್ಟವರು ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು. ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಇಂತಹ ವಿಚಿತ್ರ ವಿನೋದ ಲೀಲೆಗಳನ್ನ ಮಾಡ್ತಾ ನಾಡನ್ನ ಉದ್ಧಾರ ಮಾಡಿರುವಂತಹ ಆ ಮಹಿಮಾ ಪುರುಷನಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಮತ್ತೊಂದು ಆ ಚರಿತೆಯೊಂದಿಗೆ, ನಾಗಲಿಂಗ ಮಹಾಸ್ವಾಮಿಯ ಚರಿತೆಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.